ಸೈಕಲ್ದು. ಸೊ ಫ್ರೆಂಡ್ಸ್, ಇವಾಗ ಇಷ್ಟು ವರ್ಷ ಆದ್ಮೇಲೆ ನಂಗೆ ಅನಿಸ್ತಾ ಇದೆ ಕಾರ್ ಡ್ರೈವ್ ಮಾಡ್ಬೇಕಂತ. ಅದಕ್ಕೆ ಫಸ್ಟ್ ನಮ್ಮ ಕಾರ್, ಈ ಕಾರ್ ಡ್ರೈವ್ ಮಾಡೋದು ಫಸ್ಟೇ ದೊಡ್ಡದು. ಆಮೇಲೆ ನಾನು ಡ್ರೈವ್ ಮಾಡಿದಾಗ ಆ ಕಡೆ ಈ ಕಡೆ ಏನಾದ್ರು ಮಾಡ್ತೀನಿ. ಫಸ್ಟ್ ಮಾಡ್ತಿದ್ದೆ, ನಂದು ಸ್ವಿಫ್ಟ್ ಇದ್ದಾಗ ಚಂದು ಪಕ್ಕದಲ್ಲಿ ಕುತ್ಕೊಂಡಿದ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಎಷ್ಟೊಂದ್ಸರಿ ಚನ್ನಪಟ್ಟಣ ಇಂದ ಮದ್ದೂರು ತನಕನೂ ಡ್ರೈವ್ ಮಾಡಿದ್ದೆಲ್ಲ. ಆಮೇಲೆ ಕನ್ಸೀವ್ ಆದ್ಮೇಲೆ ಜಿ ಅಂದು ಅದು ಇದು ಆಮೇಲೆ ಬಿಟ್ಟೆ ಹೋಯ್ತದ್ದು ಒಂಥರ. ಇವಾಗ ಒಂದ್ ಸ್ವಲ್ಪ ಭಯನೂ ಬಂದ್ಬಿಟ್ಟಿದೆ. ಅದಕ್ಕೆ ಇವಾಗ ಮತ್ತೆ ನೋಡೋಣ, ಯಾವ್ದಾದ್ರು ಯೂಸ್ಡ್ ಕಾರ್ ತಗೊಂಡು ಮತ್ತೆ ಕಲಿಯೋಣ ಅಂದ್ಬಿಟ್ಟು. ಸೊ ಅದಕ್ಕೆ ನೋಡಕ್ ಹೋಗ್ತಾ ಇದೀವಿ ಇವತ್ತು. ಜಿಯಾನ್ ಎಲ್ಲಿ ಹೋಗ್ತಾನೆ ಆಮೇಲೆ? ಏನ್ ಇವತ್ತಿನ ಪ್ಲಾನ್? ಏನ್ ಬುಕ್ ಮಾಡಿದ್ಯಾ? ಪ್ಲಾನ್ ಹೀಮ್ಯಾನ್ ಮೂವಿಗೆ ಹೋಗ್ಬೇಕಂತೆ. ಇವ್ರ ಅಪ್ಪ ಮಗಂಗ್ ಇಷ್ಟ ಆ ಮೂವಿ. ನಂಗೇನ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬಟ್ ನಾನು ಹೇಳ್ಕೊಂಡು ಹೋಗ್ತಿದ್ದಾರೆ, ನಾನು ಅವ್ರ ಜೊತೆ ಕುತ್ಕೋಬೇಕು. ಎಷ್ಟು ಅವರ್ ಮೂವಿ? 2 hours. ನಂಗೆ ಅವೆಂಜರ್ಸ್ ಇಷ್ಟ ಆಗುತ್ತೆ, ಈ ಮ್ಯಾನು ಇದೆಲ್ಲ ಏನು ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಬಂದ್ವಿ ಇಲ್ಲಿ. ಅಂದರೆ ನಾವು ಫಸ್ಟ್ ಇದ್ವಲ್ಲ ಬ್ರಿಗೇಡ್ ಮೆಟ್ರೋಪಾಲಿಸ್, ಅಲ್ಲೇ ಇತ್ತು ಫಸ್ಟು. ನೆಕ್ಸಸ್ ಮಾಲಲ್ಲಿ ಅಂತ ಇತ್ತು. ನಾವು ಅಂದ್ಕೊಂಡ್ವಿ ಶಾಂತಿನಿಕೇತನ್ ಮಾಲ್ ಅಂತ, ಬಟ್ ಅದೆಲ್ಲ ವೈಟ್ ಫೀಲ್ಡಲ್ಲಿರೋ ಮಾಲು. ಅದಕ್ಕೆ ಇವಾಗ ಬೇಡ, ಇಲ್ಲೇ ಬರೋಣ ಅಂದ್ಬಿಟ್ಟು ಇಲ್ಲೇ ಅಂದರೆ ಬಂದ್ವಿ. ಅಂದರೆ ಇಲ್ಲಿ ಹತ್ರ ಇರೋದ್ರಿಂದ. ಮತ್ತು ಫೀನಿಕ್ಸ್ ಮಾಲ್ಗೆ ಹೋಗ್ಬೇಕಿತ್ತು, ಸ್ವಲ್ಪ ಕೆಲಸ ಆಯಿತು. ಜಿಯನ್ ಬರ್ಡೇ ಪ್ರಿಪ್ರೇಷನ್ ಆಗ್ತಾ ಇದೆ, ಸ್ವಲ್ಪ ರಿಟರ್ನ್ ಗಿಫ್ಟ್ಸ್ ತೊಗೊಬೇಕಿತ್ತು. ಅಂದರೆ ಏನಂದರೆ ಈ ಸರಿ ಮನೇಲೇ ಮಾಡ್ತಾಯಿದ್ವಿ, ಇನ್ನು ತುಂಬ ಗ್ರ್ಯಾಂಡಾಗೆಲ್ಲ ಏನು ಮಾಡ್ತಿದ್ವಿ. ಸೊ ಮನೇಲೇ ಕಿಡ್ಸ್ನೆಲ್ಲ ಇನ್ವೈಟ್ ಮಾಡಿ ಮಾಡೋದು ಅಂತ. ಸೊ ಅದಕ್ಕೆ ಬಂದ್ವಿ. ಅದು ಎಂಟ್ರಿ ಮಾಡಬೇಕಂದ್ರು ಅಲ್ಲಿ ಹೋಗೋದಕ್ಕೂ ಚೆಂದ ಹೋಗಿದ್ದಾರೆ. ಪಪ್ಪ ಚೆಂದು ಒಂದು ನೋಡ್ತಿದ್ದಾರೆ ಟೆಸ್ಟ್ ಡ್ರೈವು. ಇಲ್ಲೇನು ಅಷ್ಟೊಂದು ಆಪ್ಷನ್ ಇರಲಿಲ್ಲ. ಗುಡ್ ಮಾರ್ನಿಂಗ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ನಾವು ಕಾರ್ ನೋಡೋಕೆ ಹೋಗ್ತಾ ಇದ್ದೀವಿ ಅಂದರೆ, ಅದಾದಮೇಲೆ ಜಿಯನ್ ಮೂವಿಗೆ ಹೋಗ್ಬೇಕಂದ. ಸೊ ಮೂವಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಮಾಲಲ್ಲಿ ಮೂವಿ ಎಲ್ಲ ನೋಡಿಕೊಂಡು, ಮೂವಿ ಹತ್ರ ಏನು ಶೂಟ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ಸ್ವಲ್ಪ ಗ್ರೋಸರಿ ಎಲ್ಲ ಆಯಿತು. ಗ್ರೋಸರಿ ಅಂತೂ ಎಷ್ಟು ಸರಿ ನೋಡಿದ್ದೀರಾ, ಅಂದರೆ ಲೂಲು ಮಾರ್ಕೆಟಲ್ಲೇ ನಾವು ತೊಗೊಳೋದು. ಮತ್ತು ಜಿಯನ್ ಬರ್ತ್ಡೇಗೆ ಮನೇಲೇ ಮಾಡ್ತಿರೋದ್ರಿಂದ ಸ್ವಲ್ಪ ಏನೋ ಬೇಕಿತ್ತು, ಎಲ್ಲ ತೊಗೊಂಡು ಬಂದ್ವಿ. ಎಲ್ಲ ಇವಾಗ ಅರೇಂಜ್ ಮಾಡಬೇಕು. ಎಲ್ಲ ಈಗ ಕೂತಿದೆ, ಇದನ್ನು ಅರೇಂಜ್ ಮಾಡೋಷ್ಟರಲ್ಲಿ ಸಾಕಾಗ್ಬಿಡತ್ತೆ. ನೋಡೋಣ ಹಿಂಗೆ ಅರೇಂಜ್ ಮಾಡ್ತೀನಿ ಅಂತ. ಸ್ವಲ್ಪ ಫ್ರಿಜ್ಜಲ್ಲೂ ಎಲ್ಲ ಅರೇಂಜ್ ಮಾಡೋದಿದೆ, ಅದೆಲ್ಲ ಕ್ಲೀನ್ ಮಾಡಿ ಇವಾಗ ಫಸ್ಟು ಸ್ವಲ್ಪ ಕಾಫಿ ಎಲ್ಲ ಕುಡಿದು ಜಿಯನ್ ಸ್ಕೂಲಿಗೆ ಹೋದ್ಮೇಲೆ ಕಾಫಿ ಎಲ್ಲ ಆದಮೇಲೆ ಆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ನಾನು. ನೆನ್ನೆ ಹೋದಾಗ ಅವನಿಗೆ ಬ್ಯಾಗ್ ಬೇಕಿತ್ತು, ದೊಡ್ಡ ಬ್ಯಾಗ್. ಇಷ್ಟು ದಿನ ಚಿಕ್ಕ ತೊಗೊಂಡು ಹೋಗ್ತಾ ಇದ್ದ ಪ್ರೀ ಸ್ಕೂಲ್ಗೆ ಹೋಗೋದಕ್ಕೆ. ಅದಕ್ಕೆ ತುಂಬ ದೊಡ್ಡದು ತೊಗೊಂಡಿಲ್ಲ, ಯಾಕೆಂದರೆ ಬುಕ್ಸ್ ಎಲ್ಲ ಅಲ್ಲೇ ಇಟ್ಕೊಂಡಿರ್ತಾರೆ. ಏನು ಬೇಕು ಅವತ್ತು ಮನೆಗೆ ಅದನ್ನು ಮಾತ್ರ ಕಳಿಸ್ತಾರೆ. ಸೊ ಡೈಲಿನೂ ಕಳಿಸಲ್ಲ. ಸೊ ಅದಕ್ಕೆ ಈ ಬ್ಯಾಗ್ ತೊಗೊಂಡಿದ್ದೀನಿ. ಅವ್ನಿಗೆ ಅವೆಂಜರ್ಸ್ ಬ್ಯಾಗೇ ಬೇಕು. ಫ್ಯಾಮಿಲೀಸಲ್ಲಿ ತೊಗೊಂಡು ಬಂದ್ವಿ. ಎಷ್ಟಿತ್ತು? 1,999. ಸೊ ಆಲ್ಮೋಸ್ಟ್ 2,000 ರುಪೀಸ್. ಇದು ಬಾಟಲ್ ಒಲೆ ತೊಗೊಂಡಿದ್ದು 1,500 ಇದು. ಸೊ ಈ ಥರ ಅವೆಂಜರ್ಸ್ ಏನಾದ್ರು ಕ್ಯಾರೆಕ್ಟರ್ಸ್ ಇದ್ದರೆ ಎಲ್ಲ ಎಕ್ಸ್ಪೆನ್ಸಿವ್. ಅದರಲ್ಲೂ ಫ್ಯಾಮಿಲೀಸಲ್ಲಂತೂ ಕೇಳೋ ಹಾಗೆ ಇಲ್ಲ. ಬಟ್ ಬ್ಯಾಗ್ ಕ್ವಾಲಿಟಿ ಚೆನ್ನಾಗಿದೆ.
ಸೊ ನೀವು ಮನೇಲೇ ಮಾಡಿ ಬರ್ತ್ಡೇ ಎಲ್ಲಾದರೂ ಮಾಡಿ ಕೆಲಸ ಅಂತೂ ಅದಷ್ಟೇ ಇದೇ ಇರುತ್ತೆ. ಸೊ ಗೇಮ್ಸ್ ಎಲ್ಲ ಮಕ್ಳಿಗೆ ಅದು ಪ್ಲ್ಯಾನ್ ಮಾಡ್ತಾ ಇದ್ವಿ, ಮತ್ತು ಸ್ವಲ್ಪ ಕ್ವಿಸ್ ಥರ ಏನಾದರೂ ಅವೇಂಜರ್ಸ್ತು ಅದು ಪ್ಲ್ಯಾನ್ ಮಾಡ್ತಾ ಇದ್ವಿ. ಅದೆಲ್ಲ ಆಗ್ತಾಯಿತ್ತು. ಜೊತೆಗೆ ಮಧ್ಯಾಹ್ನ ಕುಕ್ ಮಾಡಬೇಕು. ಜಿಯನ್ ಇವಾಗ ಇರಲ್ಲ ಮಧ್ಯಾಹ್ನ, ಸೊ ನನಗೆ ಚಂದುಗೆ ಮಾತ್ರ. ಬಟ್ ನೈಟ್ ಇರ್ತಾನೆ, ಅದಕ್ಕೆ ಕರಿ ಮಧ್ಯಾಹ್ನನೇ ಮಾಡಿ ಇಟ್ಬಿಡ್ತೀನಿ. ನೈಟು ರೈಸ ಚಪಾತಿನ ಅವನೇನು ಕೇಳ್ತಾನೆ ಅದು ಮಾಡ್ಕೊಳ್ತೀನಿ. ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಕಾಳೆಲ್ಲ ಹಾಕಿ ಅಂದರೆ ಸ್ಪ್ರೌಟ್ಸ್ ಎಲ್ಲ ಮಿಕ್ಸ್ಡ್ ಮಾಡಿರೋದು, ಸೊ ಅದು ಹಾಕಿ ಅದ್ರ ಜೊತೆ ಸ್ವಲ್ಪ ಕರಿ ಮಾಡಿ ಸ್ಯಾಲೆಡನ್ನೇ ಸ್ವಲ್ಪ ಅಲ್ಲಿ ಲೂಲು ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ವಿ. ಅದೇ ಇದೆ ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೂರಿ ತಿನ್ಬೇಕು ಅನಿಸ್ತಿದೆ, ವೆದರ್ ಹಂಗಿದೆ, ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ. ನಾನು ಯೂಸ್ ಮಾಡ್ತಿರೋದು ಅಗಾರೋ ಅವ್ರದ್ದು ಮಿಕ್ಸರ್ ಬ್ಲೆಂಡರ್. ಸೊ ಫ್ರೆಂಡ್ಸ್, ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಇವಾಗ ನಾನು ಪೂರಿ ಮಾಡ್ತಾ ಇದ್ದೀನಿ. ಅವಾಗಲೇ ಕೆಳಗಡೆ ಬನ್ನಿ ಅಂತ ಬರ್ಬೇಕು ತಾನೆ, ನೀವು ಯಾಕೆ ಬರಲಿಲ್ಲ? ಸಾಫ್ಟ್ ಪೂಲ್ಸ್. ಚಂದು ಅಂತ ಕಾಲೇಜ್ ಇರ್ತಾರೆ ಇವಾಗ ಜಾಸ್ತಿ. ಕೆಲಸ ಕಾಣಿಸ್ತಿಲ್ಲ ನೀವು? ಕೆಲಸ ಜಾಸ್ತಿ. ನಿನ್ನೆ ಇಟ್ಕೊಂಡಿದ್ದಲ್ಲ ನಿಮ್ಗೆ ಗೊತ್ಬಿಟ್ಟು ನೀವೇನು ಬಾರಿ ಇಟ್ಬಿಟ್ಟಿದ್ದೀರ. ಸೊ ಲಂಚ್ ಎಲ್ಲ ಆದಮೇಲೆ ಲೈಟ್ ಹಾಕ್ಬೇಕಿತ್ತು ಕತ್ಲೆ, ಹೋಗಿ ರಿಟರ್ನ್ ಗಿಫ್ಟ್ಸ್ಗೆ ಅಂದ್ಬಿಟ್ಟು ಇದು ಒಂಥರ ಚೆನ್ನಾಗಿದೆ ಬಾಕ್ಸ್ಗಳು ತೊಗೊಂಡು ಬಂದ್ವಿ. ಏನಾದ್ರು ಯೂಸ್ ಆಗಲಿ ಅಂತ, ಯಾಕೆಂದರೆ ಸುಮ್ಮನೆ ಟಾಯ್ಸ್ ಎಲ್ಲ ಕೊಟ್ಟರೆ ಸ್ವಲ್ಪ ದಿನ ಆಡ್ತಾರೆ. ಸೊ ಗಿಫ್ಟ್ಸ್ ಅದು ಹಾಕ್ಕೊಡೋದಕ್ಕೆ ಈ ಬ್ಯಾಗ್ಸ್ ಇಲ್ಲೇ ಬ್ಲಿಂಕಿಟಲ್ಲಿ ತರಿಸ್ದೆ. ಕಲರ್ ಇದೆ, ಹಾಕಿ